ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾಪು ತಾಲೂಕು ವ್ಯಾಪ್ತಿಯ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಜೊತೆಗೂಡಿ ತಾಲೂಕು ಆಡಳಿತ ಕಚೇರಿ ಬಳಿ ಧರಣಿ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಡೇನಿಯಲ್ ಡಿಸೋಜಾ ಮಾತನಾಡಿ, 17 ತಂತ್ರಾಂಶಗಳನ್ನೊಳಗೊಂಡ ಆಪ್ ನಿರ್ವಹಣೆಯ ಹೊರೆ, ಪತಿ ಪತ್ನಿ ಅಂತರ್ಜಿಲ್ಲಾ ವರ್ಗಾವಣೆಗೆ ತೊಡಕು, ಸರ್ಕಾರಿ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಒತ್ತಡ, ಮಾನಸಿಕ ಕಿರಿಕಿರಿ ಹಾಗೂ 20 ವರ್ಷಗಳಾದರೂ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಬಡ್ತಿಗೆ ಅವಕಾಶವಿಲ್ಲದಿರುವುದು ಸಹಿತವಾಗಿ ವಿವಿಧ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದೇವೆ. ಆದರೂ ಬೇಡಿಕೆ ಈಡೇರದ ಕಾರಣ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದೇವೆ ಎಂದರು. ಕಾಪು ತಾಲೂಕು ಸಂಘದ ವತಿಯಿಂದ ಪ್ರಮುಖ ಬೇಡಿಕೆಗಳೇನಿದೆ, ಒಂದು ಸುಮಾರು 17-18 ಮೊಬೈಲ್ ಆ್ಯಪ್ಗಳನ್ನು ಈಗ ಅಸ್ತಿತ್ವದಲ್ಲಿದೆ. ಆದರೆ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ, ಮೊಬೈಲ್ ಇಲ್ಲ ಲ್ಯಾಪ್ಟಾಪ್, ಸ್ಕ್ಯಾನರ್, ಪ್ರಿಂಟರ್ ಅದು ನಮಗೆ ಕೊಡಲಿಲ್ಲ. ಇನ್ನೊಂದು 19-20 ವರ್ಷಗಳಿಂದ ಸೇವೆ ಮಾಡ್ತಾ ಇರುವ ಗ್ರಾಮಾಡಳಿತಾಧಿಕಾರಿಗಳು ಅವರು ಇನ್ನೂ ಪದೋನ್ನತಿ ಹೊಂದಿಲ್ಲ. ಉಡುಪಿ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷ ವಿಜಯ್ ಮಾತನಾಡಿ, ಇಂದು ಪ್ರತಿ ತಾಲೂಕಿನಲ್ಲಿ ಧರಣಿ ನಡೆಸಿ ತಹಶೀಲ್ದಾರ್ನ ಮೂಲಕ ಮನವಿ ಸಲ್ಲಿಸಲಿದ್ದೇವೆ. ನಾಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿಕ ಬೆಂಗಳೂರಿನಲ್ಲಿ ಧರಣಿ ನಡೆಸಲಿದ್ದೇವೆ. ನಮಗೆ ನೀಡಿರುವ ಭರವಸೆ ಮತ್ತು ಆಶ್ವಾಸನೆಯನ್ನು ಈಡೇರಿಸುವವರೆಗೂ ಸೇವೆಯನ್ನು ಸ್ಥಗಿತಗೊಳಿಸಿ ಧರಣಿಯನ್ನು ಮುಂದುವರಿಸಲಿದ್ದೇವೆ ಎಂದರು. ನಮಗೆ ಮುಖ್ಯವಾಗಿ ಅಂದರೆ ರಜಾ ದಿನದಲ್ಲಿ ಕೆಲಸ ನಿರ್ವಹಿಸು. ನಾವು ಕುಟುಂಬಸ್ಥರು, ಮಕ್ಕಳು, ಪತ್ನಿಯನ್ನೆಲ್ಲ ಇದು ಮಾಡಿ ನಮಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ರಜಾ ದಿವಸದಲ್ಲಿ ನಮಗೆ ಒತ್ತಡದ ಮೇಲೆ ಒತ್ತಡ. ರಜೆಯ ದಿವಸದಲ್ಲಿ ಕೆಲಸ ಮಾಡದಿದ್ದರೆ ಮೆಮೊ, ಸಸ್ಪೆಂಡಿಗೆ ಸಮೇತ ಆರ್ಡರ್ ಆಗ್ತಾ ಇದೆ. ಆದ ಕಾರಣ ಇದನ್ನು ನಿಲ್ಲಿಸಬೇಕಂತ ನಮ್ಮ ಇದು ಬೇಡಿಕೆ ಆಗಿರುತ್ತದೆ. ಇನ್ನೊಂದು ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆ, ಪತಿ ಪತ್ನಿಯ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಈಗಾಗಲೇ ನಿಲ್ಲಿಸಿರುತ್ತಾರೆ. ಅದನ್ನು ಪುನಃ ಇದು ಮಾಡಬೇಕಾಗಿ ನಮ್ಮ ವಿನಂತಿ. ಈ ಸಂದರ್ಭ ಕಾಪು ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕನಾಥ ಲಮಾಣಿ, ಉಡುಪಿ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷ ವಿಜಯ್, ಉಪಾಧ್ಯಕ್ಷ ಶ್ರೀನಿವಾಸ ಆರ್ಟಿ, ಜಿಲ್ಲಾ ಪ್ರತಿನಿಧಿ ಜಗದೀಶ್ ಸೇರಿದಂತೆ ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಸಹಾಯಕರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರಿ.